Hello everyone, welcome back to our Prekish YouTube channel. ಸೊ ನಾನಿವತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವರು ಫ್ರೆಂಡ್ಸ್ ಅಂದರೆ ಆಲ್ಮೋಸ್ಟ್ ನನ್ನ ಡೇ 1 ಆಫ್ ಡಿಗ್ರಿ. ಸೊ ಅಲ್ಲಿಂದ ಕೂಡ ಅವತ್ತಿಂದ ಪರಿಚಯ ಇರೋರು. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ತಿಂಗಳಾಯಿತು ಮೀಟ್ ಮಾಡ್ದಿರಾ. ಆಫ್ಟರ್ ಸೋ ಮಚ್ ಆಫ್ ಪ್ಲಾನಿಂಗ್ ಎಲ್ಲನೂ ಕ್ಯಾನ್ಸಲ್ ಮಾಡ್ತಾ ಒಬ್ರು ಫ್ರೀ ಇದ್ರೆ ಇನ್ನೊಬ್ರು ಫ್ರೀ ಇರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆಫ್ಟರ್ ಕಾಲೇಜ್ ಲೈಫ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ಸೊ ಫೈನಲಿ ಇವತ್ತು ಮೀಟ್ ಆಗ್ತಾ ಇದ್ದೀವಿ. ಇವತ್ತು November 14th ಚಿಲ್ಡ್ರನ್ಸ್ ಡೇ. ಸೊ ಹಾಗಾಗಿ ಏನು ಮೀಟ್ ಆಗ್ತಾ ಇಲ್ಲ. ಸೊ ಫೈನಲಿ ಆ ಡೇಟ್ ಬಂತು, ಸೊ ಆ ಟೈಮ್ ಬಂತು, ನಾವು ಮೀಟ್ ಆಗ್ತಾ ಇದ್ದೀವಿ. ಅವರಿಬ್ರು ಕೂಡ ಆಫೀಸ್ಗೆ ಲೀವ್ ಹಾಕಿ ಬರ್ತಾ ಇದ್ದಾರೆ ಮೀಟ್ ಮಾಡೋದಕ್ಕೋಸ್ಕರ. ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರು ಯಾರು ಅಂತ ಹೇಳಿ. ಆ್ಯಂಡ್ ಸುಮಾರು ವರ್ಷದಿಂದ ನಮಗೆ ಪರಿಚಯ ಇದೆ ಆ್ಯಂಡ್ ವಿ ಆರ್ ಗುಡ್ ಫ್ರೆಂಡ್ಸ್. ಸೊ ಬಟ್ ಸ್ಟಿಲ್ ಎವ್ರಿ ಮಂತ್ ಆಗಲಿ ಇಲ್ಲ 3 months ಆಗಲಿ ನಾವು ಮೀಟ್ ಮಾಡೋಕ್ಕಾಗಲ್ಲ. ಆಫ್ಟರ್ ಆಲ್ಮೋಸ್ಟ್ ಐ ಬಿಲೀವ್ 6 months ಆದಮೇಲೆ ಇಲ್ಲ ಮೋರ್ ದೆನ್ 6 months, ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾವು ಸಿಗೋದು. ಸೊ ಫೈನಲಿ ಇವತ್ತು ಮೀಟ್ ಆಗ್ತಾ ಇದ್ದೀವಿ. ಸೊ ರೆಡಿ ಆಗೋಣ ಅಂತ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ತಲೆ ಕೂಡ ಇನ್ನೂ ಕೂದಲೆಲ್ಲ ತುಂಬ ವೆಟ್ಟಿದೆ. ಸೊ ನಾನು ಅಂದ್ಕೊಂಡೆ ನಾನು ಗೆಟ್ ರೆಡಿ ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ನಾನು ಇಲ್ಲಿ ತೋರಿಸ್ತೀನಿ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಮೇ ಬಿ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಮೇನ್ ನಾನು ತೋರಿಸ್ತೀನಿ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿ ನಾನು ರೆಡಿ ಆಗ್ತೀನಿ ಅಂತ ಹೇಳಿ. ಆ್ಯಂಡ್ ನಾವು ಇವತ್ತು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಫುಡ್ ಹೇಗಿದೆ ಅಂತ ಕೂಡ ರಿವ್ಯೂ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಫಸ್ಟ್ ನಾನಿಲ್ಲಿ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಯೂಶಲಿ ನಾನು ಈ ಥರ ಹೇರ್ ಡ್ರೈಯರ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅರ್ಜೆಂಟಾಗಿ ಎಲ್ಲರೂ ಹೊರಗೆ ಹೋಗಬೇಕು ಅಂದರೆ ಅವಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ರೆಗ್ಯುಲರ್ ಆಗಂತೂ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡಲ್ಲ. ನನ್ನ ಫೇಸ್ ಮೇಲೆ ಯಾವುದೇ ರೀತಿಯಾದ ಕ್ರೀಮ್ ಇಲ್ಲ. ನಾನೀಗ ಫಸ್ಟ್ ಯೂಸ್ ಮಾಡ್ತಾ ಇರೋದು ಗೋಲ್ಡನ್ ಆರ್ ಗ್ಲೋ ಮಾಯ್ಶ್ಚರೈಸರ್ ಫ್ರಮ್ ಐಫೆನ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ಕಿನ್ ಕೇರ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನಾನು ಕೂಡ ರೆಗ್ಯುಲರ್ ಆಗಿ ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ. ಯಾವುದೇ ರೀತಿ ಟೋನರ್ ಆಗಲಿ ಅಥವಾ ಸಿರಮ್ ಆಗಲಿ ಯೂಸ್ ಮಾಡಲ್ಲ. ಬಿಕಾಸ್ ನಾನು ಮಲ್ಟಿಪಲ್ ಸಿರಮ್ಸ್ನ ಯೂಸ್ ಮಾಡಿದೆ, ಬಟ್ ಯಾವುದು ಕೂಡ ಸ್ಕಿನ್ಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಸಿರಮ್ನ ಸ್ಕಿಪ್ ಮಾಡ್ತೀನಿ, ಯಾವಾಗಲೂ ಅಪ್ಲೈ ಮಾಡೋದಿಲ್ಲ. ಸೊ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ನ ಹಾಕ್ಕೊಳ್ತೀನಿ. ವಿತೌಟ್ ಮಾಯ್ಶ್ಚರೈಸರ್ ತುಂಬಾ ಕಷ್ಟ. ಅದು ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ವಿತೌಟ್ ಮಾಯ್ಶ್ಚರೈಸರ್ ಸ್ಕಿನ್ನಲ್ಲಿ ಡ್ರೈನೆಸ್ ಜಾಸ್ತಿ ಆಗಿರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಡ್ರೈ ಸ್ಕಿನ್ ಇದ್ದರೆ ಸೊ ಹೈಫಿನ್ ಅವ್ರದ್ದು ಗೋಲ್ಡನ್ ಆರ್ ಗ್ಲೋ ಮಾಯ್ಶ್ಚರೈಸರ್ ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು. ಹೈಫಿನ್ ಅವ್ರದ್ದು ಸನ್ಸ್ಕ್ರೀನ್ ಕೂಡ ಟ್ರೈ ಮಾಡಿದೆ, ಬಟ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಾನು ಹೊಸ್ದಾಗಿ ತೊಗೊಂಡಿದ್ದು. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಆ್ಯಂಡ್ ತುಂಬ ಲೈಟ್ ವೇಟಾಗಿ ಕೂಡ ಇದೆ. ಸನ್ಸ್ಕ್ರೀನ್ ಇಲ್ದಿರ ಹೊರಗೆ ಹೋಗೋಕ್ಕೆ ಆಗೋಲ್ಲ. ಅದರಲ್ಲೂ ನಾನು ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತೀನಿ. ಹಿಂಗೋ ಸ್ವಲ್ಪ ಹಾಗೆ ಹೀಗೆ ಮೇಂಟೈನ್ ಮಾಡಿದ್ದೀನಿ ಸ್ಕಿನ್ನ. ಬಟ್ ಸನ್ಸ್ಕ್ರೀನ್ ಅಂತೂ ಮಸ್ಟ್. ಸನ್ಸ್ಕ್ರೀನ್ ಇಲ್ದಿರ ಅಂತೂ ಹೊರಗೆ ಹೋಗೋಕ್ಕೆ ಆಗಲ್ಲ, ಟ್ರಸ್ಟ್ ಮೀ. ಬೇರೆಯವ್ರದ್ದು ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಸನ್ಸ್ಕ್ರೀನ್ ಬೇಕೇ ಬೇಕು. ಸಮ್ಟೈಮ್ಸ್ ಅಂತೂ ಜಸ್ಟ್ ಫೇಸ್ ವಾಶ್ ಮಾಡಿ ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಬಿಕಾಸ್ ಜಾಸ್ತಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಎಲ್ಲಾದರೂ ಈ ಥರ ಹೊರಗೆ ಹೋಗಬೇಕು, ಫಂಕ್ಷನ್ ಇದ್ದರೆ ಮಾತ್ರ ನಾನು ಪ್ರಾಪರಾಗಿ ಮೇಕಪ್ ಮಾಡ್ಕೊಳ್ಳೋದು. ಎವ್ರಿ ವೀಕೆಂಡ್ ಹೊರಗೆ ಹೋಗ್ತೀನಿ, ಬಟ್ ಸ್ಟಿಲ್ ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಪೌಡರ್ ಇಫ್ ಇಟ್ಸ್ ರಿಕ್ವೈರ್ಡ್. ಅಗೇನ್ ನನಗೂ ಈ ಥರ ಎಲ್ಲ ಕ್ಯಾಮ್ರಾ ನೋಡ್ಕೊಂಡು ರೆಡಿ ಆಗೋಕ್ಕೆ ಬರಲ್ಲ ಅಷ್ಟು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಪ್ರೈಮರ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ರಿಯಲ್ ಮೇಕಪ್ ಬೇಸ್ ಹೈಲೈಟಿಂಗ್ ಪ್ರೈಮರ್. ಸೊ ನಾನು ಎಲ್ಲ ಪ್ರಾಡಕ್ಟ್ಸ್ನೂ ಸ್ವಲ್ಪನೇ ಯೂಸ್ ಮಾಡೋದು. ಸನ್ಸ್ಕ್ರೀನ್ ಒಂದನ್ನೇ ಜಾಸ್ತಿ ಯೂಸ್ ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು PCA ಸ್ಟುಡಿಯೋ HD ಲಿಕ್ವಿಡ್ ಫೌಂಡೇಶನ್. ನಾನು ಆಲ್ಮೋಸ್ಟ್ ಈ ಫೌಂಡೇಶನ್ ತೊಗೊಂಡು ಆಲ್ಮೋಸ್ಟ್ ನಿಯರ್ ಬೈ 2 years ಆಗ್ತಾ ಇದೆ. ಇನ್ನೂ ಖಾಲಿ ಆಗಿಲ್ಲ. ಬಿಕಾಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಫೌಂಡೇಶನ್ನ. ತುಂಬ ಕಮ್ಮಿ, ಲೈಕ್ ಈ ಥರ ಹೊರಗಡೆ ಹೋಗಂಗಿದ್ರೆ ಅಥವಾ ಯಾವುದಾದ್ರೂ ಈವೆಂಟ್ಸ್ ಅಟೆಂಡ್ ಮಾಡೋಂಗಿದ್ರೆ ನಾನು ಯೂಸ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೂ ನಿಮಗೆ 1 year ಬರುತ್ತಿದ್ದು. ನನಗೆ 2 years ಆದರೂ ಕೂಡ ಇದು ಖಾಲಿ ಆಗಿಲ್ಲ ಇನ್ನು. ಬಿಕಾಸ್ ನಾನು ಹೇಳ್ದಂಗೆ 2 months ಒನ್ಸ್ 3 months ಒನ್ಸೇ ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ, ಆರ್ ಟ್ವೈಸ್ ಅಷ್ಟೇ ಯೂಸ್ ಮಾಡೋದು. ಸೊ ಕ್ಯಾಮ್ರಾ ನೋಡಿಕೊಂಡು ಫೌಂಡೇಶನ್ ಅಪ್ಲೈ ಮಾಡ್ಕೊಳಕ್ಕೆ ನಂಗೆ ಬರಲ್ಲ. ಸೊ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡು ಬರ್ತೀನಿ.
ಸೊ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ, ತುಂಬ ಲೈಟಾಗೆ ಹಾಕ್ಕೊಂಡಿದ್ದೀನಿ, ಅಷ್ಟು ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಪಿಂಪಲ್ ಆಗಿದೆಲ್ಲ ಚೆನ್ನಾಗೇ ಕವರ್ ಆಗಿದೆ. ಸೊ ನಿಜ ಈ ಫೌಂಡೇಶನ್ ತುಂಬಾ ಚೆನ್ನಾಗಿದೆ. ಬೇಕಂದರೆ ಹೇಳಿ, ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಕಲರ್ ಬಾರ್ ಅವ್ರದ್ದು ಕಾಂಪ್ಯಾಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೆ ಟಚಪ್ಗೋಸ್ಕರ. ಸೊ ಏನು ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಬಿಕಾಸ್ ನಾನು ಜಾಸ್ತಿ ಸ್ವೆಟ್ ಆಗೋದ್ರಿಂದ ನಂಗೆ ಸ್ವಲ್ಪ ಬೇಕಾಗುತ್ತೆ. ಆಲ್ರೆಡಿ ಸ್ವೆಟ್ ಜಾಸ್ತಿನೇ ಆಗ್ತೀನಿ ನಾನು. ಸೊ ನಾನಿಲ್ಲಿ ಐಬ್ರೋ ಸ್ವಲ್ಪ ಹೀಗೆ ಕೂಮ್ ಮಾಡಿಕೊಂಡು, ಆಲ್ರೆಡಿ ನನ್ನ ಐಬ್ರೋಸ್ ತಿಕ್ಕಾಗೇ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಫಿಲ್ ಮಾಡ್ಕೊತೀನಿ, ತುಂಬ ಏನು ಮಾಡ್ಕೊಳ್ಳಲ್ಲ. ಸೊ ಆಲ್ರೆಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಸೊ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ತಿಕ್ಕ ಐಬ್ರೋಸ್ ಟ್ರೆಂಡಿಂಗ್ ಇರೋದ್ರಿಂದ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐಬ್ರೋಸ್ ಮಾಡಬೇಕಾದ್ರೂ ನಾನು ಯಾವ ಶೇಪ್ ಕೂಡ ಕೊಡ್ಸಲ್ಲ, ಜಸ್ಟ್ ಎಕ್ಸ್ಟ್ರಾಸ್ ಮಾತ್ರ ತೆಗ್ಸೋದು. ಸರಿ, ಸೊ ನಾನು ಐಲೈನರ್ ಹಾಕ್ಕೊಂಡಿದ್ದೀನಿ, ಹೆಂಗೋ ಸ್ವಲ್ಪ ಕಷ್ಟಪಟ್ಟು ಹಾಕ್ಕೊಂಡಿದ್ದೀನಿ. ಸುಮಾರು ವರ್ಷದಿಂದ ಹಾಕ್ಕೊಳ್ತಾ ಇದ್ದೀನಿ ಇದೇ ಐಲೈನರು, ಬಿಕಾಸ್ ನನಗೆ ಇದು ಕಂಫರ್ಟಬಲ್ ಅನಿಸುತ್ತೆ. ಐ ಆಮ್ ಯೂಸ್ ಟು ಇಟ್. ಬಟ್ ಸ್ಟಿಲ್ ನನಗೆ ಐಲೈನರ್ ಪ್ರಾಪರಾಗಿ ಹಾಕ್ಕೊಳಕ್ಕೆ ಬರಲ್ಲ ಅನಿಸುತ್ತೆ. ವಿಂಗ್ ಐಲೈನರ್ ಎಲ್ಲ ಮಾಡ್ಕೊತಾರೆ, ನನಗಂತೂ ಬರಲ್ಲ. ಯಾರು ಅದನ್ನು ಮಾಡ್ತಾರೆ, ಲೈಕ್ ನೀಟಾಗಿ ಐಲೈನರ್ ಹಾಕ್ಕೊಳ್ತಾರೆ, ಇಟ್ಸ್ ಅನ್ ಆರ್ಟ್. ಐಲೈನರ್ ಹಾಕ್ಕೊಳ್ಳೋದು ಕೂಡ ಇಟ್ಸ್ ಅನ್ ಆರ್ಟ್, ಎಲ್ರಿಗೂ ಬರಲ್ಲ. ನವ್ ಐ ಆಮ್ ಗೋಯಿಂಗ್ ವಿತ್ ಮಸ್ಕಾರ. ಸೊ ಇದು ಕೂಡ ನಾನೇನು ರೆಗ್ಯುಲರಾಗಿ ಹಾಕ್ಕೊಳ್ಳಲ್ಲ. ಆ್ಯಸ್ ಐ ಸೆಡ್, ಹೊರಗಡೆ ಹೋಗಂಗಿದ್ರೆ ಮಾತ್ರನೇ. ನಾನು ಸುಮಾರು ವರ್ಷದಿಂದ ಏನು ಫೌಂಡೇಶನ್ ಆಗಲಿ ಅಥವಾ ಪ್ರೈಮರ್ ಆಗಲಿ ಅವೆಲ್ಲ ಯೂಸ್ ಮಾಡ್ತಿಲ್ಲ. ಮ್ಯಾಕ್ಸಿಮಮ್ ಒಂದು 3-4 ಇಯರ್ಸಿಂದ ಚೆನ್ನಾಗಿ ಅಪ್ಲೈ ಮಾಡೋದು ಕಲ್ತಿದ್ದೀನಿ. ಅಂದರೆ ಸ್ವಲ್ಪ ಒಂದು ರೇಂಜಿಗೆ, ನಾಟ್ ಪರ್ಫೆಕ್ಟಾಗಿ. ಸೊ ನಂಗೆ ಹೆಂಗೆ ಬರುತ್ತೆ ಅಷ್ಟರಲ್ಲಿ ನಾನು ಚೆನ್ನಾಗಿ ರೆಡಿ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐಲೈನರ್ ಆಯಿತು, ಮಸ್ಕಾರ ಆಯಿತು, ಸ್ವಲ್ಪ ಬ್ಲಷ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಲಿಪ್ ಬಾಮ್. ಸೊ ಲಿಪ್ ಬಾಮ್ ಏನಂದರೆ ಒಂಥರ ಬೇಸ್ ಕ್ರಿಯೇಟ್ ಮಾಡ್ತಾ ಇರೋದು ಲಿಪ್ಗೆ. ಸೊ ಇವಾಗ ನಾನು ನೆಕ್ಸ್ಟು ಲಿಪ್ ಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಎಲ್ಲೋದ್ರೂ ಇದೊಂದೇ ಕಲರ್ ನಾನು ಯೂಸ್ ಮಾಡೋದು. ಸೊ ಲಿಪ್ ಲೈನರ್ ಆಯಿತು. ಆ್ಯಂಡ್ ಇವಾಗ ಲಿಪ್ಸ್ಟಿಕ್, ಇವಾಗ ಕಲರ್ ಬಾರ್ ಅವ್ರದ್ದು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು 5 ಅಂತ ಇದೆ. ಸೊ ರೀಸೆಂಟ್ ಡೇಸಲ್ಲಿ ನಾನು ಕಲರ್ ಬಾರ್ ಅವ್ರ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲಿಪ್ ಲೈನರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಈಗ ಒಂದು ಪಾಸ್ಟ್ 6 ಮಂತ್ಸಿಂದ. ಟ್ರಸ್ಟ್ ಮೀ 6 ಮಂತ್ಸಿಂದ ಅಷ್ಟೇ. ಮುಂಚೆ ನನಗೆ ಹೇಗೆ ಹಾಕ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಐ ಥಾಟ್ ಲೈಕ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ. ಬಟ್ ಸ್ಟಿಲ್ ಒಂದ್ಸಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಓಕೆ, ಇಟ್ ಮೇಕ್ಸ್ ಸೆನ್ಸ್. ಸೊ ಎಲ್ಲ ಆಯಿತು. ಆ್ಯಂಡ್ ಇವಾಗ ನಾನು ಶುಗರ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ರೆಡಿ ಆಯಿತು. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಸೊ 5ಅಲ್ಲಿ ಒಂದು ಡ್ರೆಸ್ನ ಪಿಕ್ ಮಾಡಿದೆ, ಯಾವ್ದು ಹಾಕ್ಕೊಳ್ಬೇಕು ಅಂತ ಗೊತ್ತಾಗ್ದಿರ ಮತ್ತೆ ಬ್ಯಾಕ್ ಟು ಬೇಸಿಕ್ ಥರ ಮೊನ್ನೆ ಅಲ್ಲಿಗೋ ಹಾಕ್ಕೊಂಡು ಹೋಗಿದ್ದೆ, ಅದನ್ನೇ ಹಾಕ್ಕೊಂಡು ಬಂದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಕಸ್ಟಮೈಸ್ಡ್ ಚೈನ್, ನಾರ್ಮಲ್ ಚೈನೇ. ಸೊ ಕಸ್ಟಮೈಸ್ ಮಾಡಿಸಿದ್ದೀನಿ ನನ್ನ ಹಸ್ಬೆಂಡ್ ನೇಮಲ್ಲಿ, ಕಿಶನ್ ಅಂತ. ಸೊ ಇವತ್ತು ನನ್ನ ಜೊತೆ ಕಿಶನ್ ಬರ್ತಾ ಇಲ್ವಲ್ಲ, ಸೊ ಹಾಗಾಗಿ ಅವ್ರ ನೇಮ್ನ ಚೈನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ರಿಂಗ್. ಯಾಕೆ ಫೇವ್ರೆಟ್ ಅಂತ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ವಿತ್ ಟ್ರಾನ್ಸ್ಪರೆಂಟ್ ಹೀಲ್ಸ್ ಆ್ಯಂಡ್ ಮೈ MK ಹ್ಯಾಂಡ್ ಬ್ಯಾಗ್ ಐ ಆಮ್ ಫಿನಿಶಿಂಗ್ ದಿಸ್ ಲುಕ್. ಸೊ ಇವತ್ತಿನ ನನ್ನ ಫೈನಲ್ ಲುಕ್ ಹೀಗಿದೆ. ಸೊ ನಾನಿವಾಗ ಮನೆಯಿಂದ ಹೊರಟಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಡೆಸ್ಟಿನೇಷನ್ನ ರೀಚ್ ಆಗ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಲೊಕೇಶನ್ಗೆ ಹೋಗಿದ್ದು, ಆ ಪ್ಲೇಸ್ ಹೇಗಿದೆ, ಅಲ್ಲಿನ ಊಟ ಹೇಗಿತ್ತು ಅಂತ ಕೂಡ ನಾನು ರಿವ್ಯೂ ಮಾಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್ನ ಕೂಡ ನಿಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ,
ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.